ರಾಜ್ಯ ಸರ್ಕಾರ ಈಗಾಗಲೇ ಕೂಡ BMTC, KSRTC ಸೇರಿದಂತೆ 4 ನಿಗಮದ ಬಸ್ಸುಗಳ ಟಿಕೆಟ್ ದರವನ್ನ ಹೆಚ್ಚಳ ಮಾಡಿರುವಂತದ್ದು. ಇದ್ರ ಬೆನ್ನಲ್ಲೇ ರಾಜಧಾನಿ ಬೆಂಗಳೂರಿನ ಆಟೋ ಚಾಲಕರು ಕೂಡ ನಮಗೂ ಮೀಟರ್ ದರವನ್ನ ಹೆಚ್ಚಳ ಮಾಡ್ಲಿಕ್ಕೆ ಅನುಮತಿಯನ್ನು ಕೊಡಿ ಅಂತೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ಮೆಜೆಸ್ಟಿಕ್ ನಲ್ಲಿರುವಂತಹ ಆಟೋ ಸ್ಟ್ಯಾಂಡ್ ನ ಚಾಲಕರು ನನ್ನ ಜೊತೆಲಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ದೃಶ್ಯಗಳಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ, ಸಾಕಷ್ಟು ಜನ ಆಟೋ ಚಾಲಕರು ನನ್ನ ಜೊತೆಲಿದ್ದಾರೆ. ಈಗಾಗಲೇ ಕೆಲವೊಂದು ಸಂಘಟನೆಗಳು ಬೆಂಗಳೂರು ನಗರದ ಆಟೋ ಮೀಟರ್ ದರವನ್ನ ಈಗ ಏನು 30 ರೂಪಾಯಿ ಇದೆ ಅದನ್ನ 40 ರೂಪಾಯಿ ಮಾಡ್ಕೊಡಿ. ಅಂದ್ರೆ ಬೆಂಗಳೂರು ನಗರದಲ್ಲಿ ಮಿನಿಮಮ್ ಆಟೋ ದರ 30 ರೂಪಾಯಿ ಇರುವಂತದ್ದು, ಅದಕ್ಕೆ 10 ರೂಪಾಯಿ ಹೆಚ್ಚಳ ಅಂದ್ರೆ ಕಿಲೋಮೀಟರ್ಗೆ 5 ರೂಪಾಯಿಯನ್ನ ಹೆಚ್ಚಳ ಮಾಡಿ 2 ಕಿಲೋಮೀಟರ್ ಮಿನಿಮಮ್ ದರಕ್ಕೆ 10 ರೂಪಾಯಿ ಹೆಚ್ಚಳ ಮಾಡಿ ಅನ್ನೋ ಒಂದು ಮನವಿಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಇದ್ರ ಬಗೆಗೆ ಈ ಚಾಲಕರ ಅಭಿಪ್ರಾಯ ಏನು ಅಂತ ಕೇಳಲಿಕ್ಕೆ ನಾನು ಮುಂದಾಗ್ತೇನೆ. ಸರ್, ಈಗಾಗಲೇ ಬೆಂಗಳೂರು ನಗರದಲ್ಲಿ ಮಿನಿಮಮ್ 30 ರೂಪಾಯಿ ಇರುವಂತದ್ದು, ಅದನ್ನ 10 ರೂಪಾಯಿ ಹೆಚ್ಚಳ ಮಾಡಿ ಅಂತೇಳಿ ಕೆಲವೊಂದು ಸಂಘಟನೆಗಳು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟಿದ್ದಾರೆ. ತಾವೇನ್ ಹೇಳ್ತೀರಾ ಸರ್ ಇದ್ರ ಬಗೆಗೆ? ಇದು ಈಗ ನೋಡಿ, ಬೆಲೆಗಳು ನಮ್ಮ ಆಟೋ ಚಾಲಕರಿಗೆ ಬೆಲೆಗಳು ಜಾಸ್ತಿ ಇದೆ, ಅರ್ಥ ಆಯ್ತಾ? ಈಗ ನಮಗೆ ಕಿಲೋಮೀಟರ್ಗೆ 5 ರೂಪಾಯಿ ಹೆಚ್ಚಿಗೆ ಮಾಡಿದ್ರೆ ನಮ್ಮ ಆಟೋ ಚಾಲಕರಿಗೆ ಸ್ವಲ್ಪ ಒಳ್ಳೇದು, ಅರ್ಥ ಆಯ್ತಾ? ಮತ್ತೊಂದು ಏನಂದ್ರೆ, ಈ ರಾಪಿಡೋ ಬೈಕ್ಸ್ ಇವ್ರನ್ನ ಫಸ್ಟ್ ಬ್ಯಾನ್ ಮಾಡ್ಬೇಕು. ಇವ್ರನ್ನ ಅವರಿಗೆ ಪರ್ಮಿಷನ್ ಇಲ್ಲದೆ ಅವರೆಲ್ಲ ಅನಾಥರೈಸ್ಡ್ ಆಗಿ ಓಡಿಸ್ತಾ ಇದ್ದಾರೆ ಗಾಡಿಗಳನ್ನ. ಫಸ್ಟ್ ಅವ್ರನ್ನ ನಮ್ಗೆ ಇದು ಮಾಡಬೇಕು. ಸಾರಿಗೆ ಸಚಿವ ಈ ಒಂದು ದರ ಹೆಚ್ಚಳಕ್ಕೆ ಮನವಿ ಕೊಟ್ಟಿದ್ದಲ್ಲ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಹೆಚ್ಚಳ ಆಗಬೇಕು ಅಂತೀರಾ, ಬೇಡ ಅಂತೀರಾ? ಇಲ್ಲ, ಆಗ್ಬೇಕು. ಇವತ್ತಿನ ಬೆಲೆ ಇದರಲ್ಲಿ ಆಗ್ಬೇಕು, ನಮ್ಗೆ ಆಗ್ಬೇಕು. ಸರ್, ಈಗಾಗಲೇ ಮತ್ತೊಬ್ರು ಕೂಡ ನನ್ನ ಜೊತೆಲಿ ಇರುವಂತದ್ದು. ಸರ್, ಈಗಾಗಲೇ KSRTC, BMTC ಟಿಕೆಟ್ ದರ ಈಗಾಗಲೇ ಹೆಚ್ಚಳ ಆಗಿದೆ ಇವತ್ತು ಬೆಳಗ್ಗೆಯಿಂದ. ನಿಮ್ಮ ಚಾಲಕ ಸಂಘಟನೆಗಳು ನಮಗೂ ಕೂಡ ಪ್ರೈಸ್ ಹೈಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ತಾವೇನ್ ಹೇಳ್ತೀರಾ ಸರ್? ನೋಡಿ, ಇವತ್ತಿನ ಪರಿಸ್ಥಿತಿನಲ್ಲಿ ರೇಟು ಜಾಸ್ತಿ ಆಗೋದು ಕಮ್ಮಿ ಮಾಡೋದು ಅದು ಸರ್ಕಾರದ ಏನು ಮಾಡ್ತದೋ ಗೊತ್ತಿಲ್ಲ. ಆಟೋದವ್ರ ಪರಿಸ್ಥಿತಿ ನೋಡಿದ್ರೆ ಜಾಸ್ತಿ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಕೆಲವು ಸಂಘಟನೆಗಳು ಈಗ ಬೇಡ, ರ್ಯಾಪಿಡು, ಊಬರು, ಯಾವುದು ಟ್ಯಾಕ್ಸಿ, ಓಲಾ, ಊಬರ್ ಅವೆಲ್ಲ ಬಂದ್ ಮಾಡಿ ಆಮೇಲೆ ಜಾಸ್ತಿ ಮಾಡಿ ಅಂತ ಕೆಲವ್ರು ಹೇಳವ್ರೆ. ಇನ್ನು ಕೆಲವರು ಇಲ್ಲ, ಈಗಲೇ ಮಾಡಿ ಆಟೋ ಡ್ರೈವರ್ಗಳಿಗೆ ಅನುಕೂಲ ಆಗ್ತದೆ. 40 ರೂಪಾಯಿ ಮಾಡಿದ್ರೆ ಈಗ ಮಕ್ಕಳನ್ನ ಓದಿಸ್ಬೇಕು, ಮತ್ತು ಮನೆ ಬಾಡಿಗೆ ಕಟ್ಟಬೇಕು, ಎಲ್ಲ ತುಂಬ ಕಷ್ಟ ಪರಿಸ್ಥಿತಿಲಿ ಇರ್ತಾರೆ. ಎಲ್ಲನೂ ಅನುಕೂಲವಾಗಿ ಸರಿದೂಗಿಸಿ ಸರ್ಕಾರ ಅದಕ್ಕೆ ಏನಾದ್ರು ಒಂದು ಕ್ರಮ ಕೈಗೊಂಡ್ರೆ ಆಟೋದವ್ರಿಗೆ ಅನುಕೂಲ ಆಯ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಬೆಂಗಳೂರು ನಗರದಲ್ಲಿ ಅನಧಿಕೃತವಾದಂತಹ ಬೈಕ್ ಟ್ಯಾಕ್ಸಿಗಳು ಕೂಡ ರನ್ ಆಗ್ತಿದೆ. ಇದರಿಂದ ಆಟೋ ಚಾಲಕರಿಗೆ ಯಾವ ತರವಾದಂತಹ ಸಮಸ್ಯೆ ಎದುರಾಗ್ತಿದೆ ಅಂತ? ಅದು ತುಂಬ ಆಯ್ತಾಯ್ತು. ಅದೇನು ಇವತ್ತಿಂದ ಹೊಸದೇನಲ್ಲ, ಅವತ್ತಿನಿಂದನೂ ಹೇಳ್ತಾನೆ ಇದ್ದಾರೆ. ರ್ಯಾಪಿಡು ಅದು ಇದೆಲ್ಲ ಒಂದು ಸ್ವಲ್ಪ ಕ್ಯಾನ್ಸಲ್ ಮಾಡಿದ್ರೆ ಆಟೋದವ್ರಿಗೆ ಅನುಕೂಲ ಆಯ್ತದೆ ಅಂತ ವೈಟ್ ಬೋರ್ಡ್ ತಗೊಂಡ್ಬರ್ತಾರೆ. ಎಲ್ಲ ಕಮ್ಮಿ ರೇಟ್ ಸಿಗುತ್ತೆ ಅಂತೇಳಿ ಹಾಕೊಂಡು ಎಲ್ಲ ಆನ್ಲೈನಲ್ಲಿ ಹೋಗ್ತಾರೆ. ಆಟೋದವರು ಪಾಪ ಬೆಳಗಿಂದ ಸಾಯಂಕಾಲದವರೆಗೂ ಇಲ್ಲೇ 100, 200, 300, 400 ಮಾಡ್ಕೊಂಡು ಕಾಲ ಕಳೀತಾರೆ. ಇದ್ರ ಬಗ್ಗೆ ಅದನ್ನು ಸರ್ಕಾರ ಗಮನ ಹರಿಸ್ಬೇಕು ಅನ್ನೋದು, ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಸರ್ಕಾರದವ್ರು. ಆದಷ್ಟು ಬೇಗ ರ್ಯಾಪಿಡೋ, ಈ ಟ್ಯಾಕ್ಸಿ ಇವೆಲ್ಲನೂ ಕಮ್ಮಿ ಮಾಡಬೇಕು ಅನ್ನೋದು ಒಂದು ಅಭಿಪ್ರಾಯ. 30 ರೂಪಾಯಿ ಇರುವಂತ ಜಾಗದಲ್ಲಿ 40 ರೂಪಾಯಿ ಆದ್ರೆ ಜನರ ಆಟೋ ಹತ್ತುತ್ತಾರೆ ಅಂತ ಅನ್ಸತ್ತಾ ನಿಮಗೆ? 30 ರೂಪಾಯಿಗೆ ಹತ್ತಲ್ಲ, 40 ರೂಪಾಯಿ ಆದ್ರೆ ಹತ್ತಲ್ಲ ಅನ್ಸುತ್ತೆ. ಅದರಿಂದನೇ ಹೇಳಿದ್ದು 10 ರೂಪಾಯಿನೂ ಜಾಸ್ತಿ ಆಯ್ತು, ಹತ್ತಲ್ಲ ಅನ್ಸುತ್ತೆ. ನೋಡಿ, ಅದು ಎಲ್ಲರೂ ವಿಚಾರಣೆ ಮಾಡಿ ಅದ್ರ ಬಗ್ಗೆ. ಮತ್ತೊಬ್ರು ಚಾಲಕರು ಕೂಡ ನನ್ನ ಜೊತೆಲಿದ್ದಾರೆ. ಸರ್, ಈಗ 30 ರೂಪಾಯಿ ಇರುವಂತ ಮಿನಿಮಮ್ ಆಟೋ ದರವನ್ನ 40 ರೂಪಾಯಿ ಮಾಡಬೇಕು ಅಂತ, ಅಂದ್ರೆ 10 ರೂಪಾಯಿ ಹೆಚ್ಚಳ ಆಗಬೇಕು ಅಂತ ಹೇಳಿ ಮನವಿಯನ್ನು ಕೊಟ್ಟಿದ್ದಾರೆ. ತಾವೇನ್ ಹೇಳ್ತೀರಾ? ನಮ್ಗೆ 10 ರೂಪಾಯಿ ಎಕ್ಸ್ಟ್ರಾ ಮಾಡೋದೇನ್ ಬೇಡ. ಅವರು ಫಸ್ಟ್ ರ್ಯಾಪಿಡ್ ಬೈಕ್ ಗಳ ಸ್ಟಾಪ್ ಮಾಡ್ಬೇಕು. ಅವರು ಈ ಬೆಳಗ್ಗೆ ನಾನು ನೋಡಿ, ರ್ಯಾಪಿಡ್ 10 ಕಿಲೋಮೀಟರ್ ಇದೆ, ಆಟೋದಲ್ಲಿ 150 ರೂಪಾಯಿ ಆಗುತ್ತೆ. ಆಟೋ ಬೈಕಲ್ಲಿ 91 ರೂಪಾಯಿ ತೋರಿಸ್ತಾ ಐತೆ. ನಮ್ಮ ಆಟೋಗೆ ಯಾಕೆ ಬರ್ತಾರೆ? 91 ರೂಪಾಯಿ ಕೊಟ್ಟು ಆ ಬೈಕಲ್ಲಿ ಹೋಗ್ತಾರೆ. ಫಸ್ಟ್ ನಮ್ಗೆ ಹೆಚ್ಚಳ ಮಾಡೋದೇನ್ ಬೇಡ. ಅವರು ಫಸ್ಟ್ ರ್ಯಾಪಿಡ್ ನಿಲ್ಸ್ಲಿ, ಬೈಕ್ ಟ್ಯಾಕ್ಸಿ ನಿಲ್ಸ್ಲಿ. ಬೈಕ್ ಟ್ಯಾಕ್ಸಿ ನಿಲ್ಸಿ ನಮ್ಗೆಲ್ಲ ಬಿಸ್ನೆಸ್ ಆಗುತ್ತೆ. 100 ಆಟೋ ಇದ್ರೆ 50 ಬೈಕ್ ನಿಂತಿರ್ತಾರೆ ಸ್ಟ್ಯಾಂಡಲ್ಲಿ ಬಂದು. ಮೊದಲು ಎದುರ್ಕೊಂಡು ಈಗ ಬಂದು ಆಟೋ ಪಕ್ಕದಲ್ಲೇ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ರಾಮಲಿಂಗರೆಡ್ಡಿ ಅವರು ಅವಾಗಿಂದ ಹೇಳ್ತಾರೆ, ಮಾಡ್ತೀನಿ ಅಂತ ಒಂದು ಏನು ಮಾಡ್ಲಿಲ್ಲ ಅವರು. ಆಟೋದವ್ರಿಗೆ ಏನು ಮಾಡ್ಲಿಲ್ಲ ಅವರು. ಈಗ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ, ಬಸ್ಸಲ್ಲೆಲ್ಲ ಹತ್ತಾರೆ. ಆಟೋನೇ ಹತ್ತಲ್ಲ ಅಂದ್ರೆ ಬಸ್ ಹತ್ತಾರ, ಹಂಗಾಗಿದೆ ಪರಿಸ್ಥಿತಿ. ನಿಮ್ಮ ಈ ದರ ಏರಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅಂದ್ರೆ 10 ರೂಪಾಯಿ ಹೆಚ್ಚಳ ಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಗೆ 10 ರೂಪಾಯಿ ಹೆಚ್ಚಳ ಬೇಡ, ರ್ಯಾಪಿಡ್ ಬಂದ್ ಮಾಡ್ಲಿ. ನಮ್ಗೆ 10 ರೂಪಾಯಿ ಮಾಡೋರು ಮಿನಿಮಮ್ 30 ರೂಪಾಯಿ ಇರ್ಲಿ, ರ್ಯಾಪಿಡ್ ಬಂದ್ ಮಾಡ್ಲಿ. ರ್ಯಾಪಿಡ್ ನಮ್ಗೆ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ನಮ್ಗೆ ಅವ್ರು 10 ರೂಪಾಯಿ ಕೊಟ್ಬಿಟ್ಟು ನಾವು ಇದಾಗಬೇಡಿ, ಇವಾಗಲೇ ಸಾಯ್ತಾ ಇದೀವಿ. 10 ರೂಪಾಯಿ ಕೊಟ್ಟು ನೆಕ್ಸ್ಟ್ ಟೈಮ್ ಬರಲ್ಲ. ಅದು 10 ರೂಪಾಯಿ ಎಲ್ಲ ಹುಡ್ಕೋತೀವಿ. ರ್ಯಾಪಿಡ್ ಬೈಕ್ ಬಂದ್ ಮಾಡ್ಲಿ. ಮತ್ತೊಬ್ರು ಚಾಲಕರು ಕೂಡ ನನ್ನ ಜೊತೆಲಿದ್ದಾರೆ. ಸರ್, ಈಗಾಗಲೇ ಬೆಂಗಳೂರು ನಗರದಲ್ಲಿ 10 ರೂಪಾಯಿ ಆಟೋ ಮೀಟರ್ ಮೇಲೆ ದರ ಹೆಚ್ಚಳ ಆಗಬೇಕು ಅಂತೇಳಿ ಕೆಲವೊಂದು ಸಂಘಟನೆಗಳು ಮನವಿಯನ್ನು ಕೊಟ್ಟಿದೆ. ತಾವೇನ್ ಹೇಳ್ತೀರಾ? ಯಾವುದೇ ಕಾರಣಕ್ಕೂ ಈಗ 30 ರೂಪಾಯಿ ಇದ್ದಾಗಲೇ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಹತ್ತಕ್ಕೆ. 40 ರೂಪಾಯಿ ಆದ್ರೆ ಖಂಡಿತ ಹತ್ತಲ್ಲ. ಅದ್ರ ಬದಲಾಗಿ ಸರ್ಕಾರ ಒಂದ್ 20 ರೂಪಾಯಿ ಗ್ಯಾಸ್ ಕಮ್ಮಿ ಮಾಡ್ಲಿ,
ಆವಾಗ ನಮಗೆ ಹೆಚ್ಚಿಗೆ ಬೇಕಾಗಲ್ಲ. ಗ್ಯಾಸ್ ಕಮ್ಮಿ ಆದ್ರೆ ನಮಗೆ 30 ರೂಪಾಯಲ್ಲೇ ವರ್ಕೌಟ್ ಆಗತ್ತೆ, ಹೊಡಿತೀವಿ. ಇದನ್ನ ಮಾಡಿ ಕಸಿಯ ಕೆಲಸ ಮಾಡಕ್ ಹೋಗ್ಬೇಡಿ. ಆಟೋ ಚಾಲಕರಿಗೆ ಹಾಳು ಮಾಡಬೇಡಿ. ಆಟೋ ಚಾಲಕ ಅನ್ನ ಕಿತ್ಕೊಂಡಿರೋ ಸರ್ಕಾರ ಇದು ಅಂತ ಹೇಳಕ್ ಇಷ್ಟಪಡ್ತೀನಿ. ಕೆಲವೊಬ್ರು ಹೇಳ್ತಾ ಇರುವಂತದ್ದು 30 ರೂಪಾಯಿ ಇರುವಂತ ಜಾಗದಲ್ಲಿ 40 ರೂಪಾಯಿ ಆದ್ರೆ ಚಾಲಕರಿಗೆ ಉಪಯೋಗ ಅಂತ ಕೆಲವೊಂದು ಸಂಘಟನೆಗಳು ಏನಂತಿದೆ ಅಂದ್ರೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ಲಿ, ಅದಾದ ನಂತರ ರೇಟ್ ದರ ಹೆಚ್ಚಳ ಆಗ್ಲಿ ಅಂತ. ಸರ್ ಏನೇ ಮಾಡಿದ್ರು ಇವಾಗ್ಲೇ ಜಾಸ್ತಿ ಅಂತ ಇದ್ ಮಾಡ್ತಾ ಇದಾರೆ. ಜಾಸ್ತಿ ಆದ್ರೆ ಆಗಲ್ಲ ಸರ್. ಗ್ಯಾಸ್ ಕಮ್ಮಿ ಮಾಡಿದ್ರೆ ನಮ್ಮ ಸಂಘದವರು ಅವಾಗ ಏನ್ ಮಾಡ್ತಾರೆ, ಸುಮ್ನೆ ಆಗ್ತಾರೆ. ಅವಾಗ ಇಲ್ಲೇ ಬಂದ ಗ್ಯಾಸ್ ಅಲ್ಲಿ ಬಂತಲ್ಲ ಅಂತ ಸುಮ್ನೆ ಆಗ್ತಾರೆ. ನಾವು ಒಂದು ಖುಷಿಯಾಗಿ ಓಡಿಸ್ಬೋದೇ ಹೊರತು ಇದ್ ಮಾಡೋದ್. ಇವಾಗ ಏನ್ ಮಾಡಿದೀರಾ, ಗಂಡಸರ ಹತ್ರ ಕತ್ರಿ ಹಾಕ್ತಾ ಇದೀರಾ, ಹೆಂಗಸ್ರಿಗೆ ಕೊಡ್ತಾ ಇದೀರಾ. 1 ತಿಂಗಳು ಕೊಡ್ತೀರಾ, 2 ತಿಂಗಳು ಕೊಡಲ್ಲ. ಇದ್ರಲ್ಲಿ ಯಾರಿಗ್ ಪ್ರಾಫಿಟ್? ಈಗ ಗಂಡಸರು 4 ಜನ ಒಂದ್ ಮನೆಯಲ್ಲಿ ಇರ್ತಾರೆ, 4 ಜನಕ್ಕೆ ಜಾಸ್ತಿ ಆಯ್ತೇ ಹೊರತು ಒಬ್ರು ಹೆಂಗಸರು ಓಡಾಡಕಂದ್ರೆ ಯಾರಿಗ್ ಲಾಸ್ ಆಯ್ತು? ಒಂದ್ ಮನೆಯಲ್ಲಿ ಗಂಡಸರಿಗೆ ಲಾಸ್ ಆಗಿರೋದು. ಇದನ್ನ ನಿಲ್ಲಿಸ್ಬಿಟ್ಟು ಯಾವ್ದಾನ ಎಜುಕೇಶನ್ ಇಲ್ಲಾಂದ್ರೆ ಯಾವ್ದಾನ ಹಾಸ್ಪಿಟ್ಲು ಅದಾದ್ರೂ ಮಾಡಿ ಪುಣ್ಯ ಕಟ್ಕೊಳ್ಳಿ. ಕಾಂಗ್ರೆಸ್ಗೆ ಓಟ್ ಹಾಕಿದ್ಕೆ ಅಂತ ನಾವೇ ಬೈಕೊಂಡು ಸುಮ್ನಾಗಬೇಕಾಗತ್ತೆ ಅಷ್ಟೇ. ಇವಿಷ್ಟು ಕೂಡ ಇಲ್ಲಿರುವಂತ ಆಟೋ ಚಾಲಕರು ಹೇಳ್ತು ಅಂತಂದ್ರೆ ಕೆಲವೊಬ್ರು ಆಟೋ ದರ ಹೆಚ್ಚಳವಾಗಬೇಕು ಅನ್ನೋಂತಿದ್ರೆ, ಕೆಲವೊಬ್ರು ನಮಗೆ ಆಟೋ ದರವನ್ನು ಹೆಚ್ಚಳ ಆಗೋದು ಬೇಡ, LPG CNG ದರವನ್ನ ಕಡಿಮೆ ಮಾಡಿ ಅಥವಾ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯನ್ನ ಬ್ಯಾನ್ ಮಾಡಿದ್ರೆ ಸಾಕು, ನಮ್ಗೆ ಯಾವುದೇ ತರವಾದಂತ ಹೆಚ್ಚಳ ಬೇಡ ಅನ್ನೋಂಥ ಒಂದು ಮಾತುಗಳನ್ನು ಈಗಾಗಲೇ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.